ಕಿತ್ತೂರು ರಾಣಿ ಚೆನ್ನಮ್ಮ. ಕೊಟ್ಟಿರುವ ಪದದ ಮಾದರಿ ವಾಕ್ಯವನ್ನು ಅನುಸರಿಸಿ ಸ್ವಂತ ವಾಕ್ಯ ರಚಿಸೋಣ. ಪುತ್ರಿ. ನಾನು ನನ್ನ ತಂದೆಯ ಪ್ರೀತಿಯ ಪುತ್ರಿ. ಕಿತ್ತೂರು ಚೆನ್ನಮ್ಮ ಭಾರತಾಂಬೆಯ ಹೆಮ್ಮೆಯ ಪುತ್ರಿ. ಮಡದಿ. ಸೀತೆಯು ರಾಮನ ಮಡದಿ. ಶಿವನ ಮಡದಿ ಪಾರ್ವತಿ. ದೊರೆ. ಮಯೂರವರ್ಮ ಕನ್ನಡದ ಮೊದಲ ದೊರೆ. ಅಶೋಕ ಚಕ್ರವರ್ತಿ ಭಾರತದ ಪ್ರಮುಖ ದೊರೆ. ಜನನ. ಎಲ್ಲರೂ ಜನನ ನೋಂದಣಿಯನ್ನು ಮಾಡಿಸಲೇಬೇಕು. ಕುವೆಂಪು ಅವರು ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ವನಿತೆ. ವನಕೆ ಒಬ್ಬವ ಚಿತ್ರದುರ್ಗದ ವೀರವನಿತೆ. ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ವೀರವನಿತೆ. ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯೋಣ. ಮನೆಯಲ್ಲಿ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ತರಗತಿಯಲ್ಲಿ. ತರಗತಿ ಪ್ಲಸ್ ಅಲ್ಲಿ ತರಗತಿಯಲ್ಲಿ. ನದಿಯಲ್ಲಿ. ನದಿ ಪ್ಲಸ್ ಅಲ್ಲಿ ನದಿಯಲ್ಲಿ. ದೋಣಿಯಲ್ಲಿ. ದೋಣಿ ಪ್ಲಸ್ ಅಲ್ಲಿ ದೋಣಿಯಲ್ಲಿ. ನುಡಿ ಪ್ಲಸ್ ಒಂದು ನುಡಿಯೊಂದು. ಮಾತು ಪ್ಲಸ್ ಒಂದು ಮಾತೊಂದು. ಕತೆ ಪ್ಲಸ್ ಒಂದು ಕತೆಯೊಂದು. ಮನೆ ಪ್ಲಸ್ ಒಂದು ಮನೆಯೊಂದು. ಮೇಲಿನ ಚಿತ್ರದಲ್ಲಿ ಹೆಸರು ಸೂಚಿಸುವ ನಾಮಪದಗಳನ್ನು ಹುಡುಕಿ ಬರೆಯೋಣ. ಹುಡುಗ ಹುಡುಗಿ ಮರ. ಆಕಳು ಪಕ್ಷಿ ಮಂಗ. ಹುಲ್ಲು ಮಾವಿನ ಹಣ್ಣು ಗಿಳಿ. ಕಾಯಿ ರಾಜು ಸುಮ. ಈ ಕಥೆಯಲ್ಲಿ ಬಂದಿರುವ ಹೆಸರುಗಳನ್ನು ಪಟ್ಟಿ ಮಾಡೋಣ. ಮೈಲಾಪುರ ತಾರಕ ನದಿ ಹುಲ್ಲು ಮರಗಳು ಮಳೆ ನದಿ. ಮನೆಯಿಂದ ಶಾಲೆಗೆ ಬರುವಾಗ ಗಮನಿಸಿದ ಹೆಸರು ಅಥವಾ ನಾಮಪದಗಳನ್ನು ಬರೆಯೋಣ. ವಸ್ತು. ಪುಸ್ತಕ ಮರ ಗಾಡಿ ಕಟ್ಟಿಗೆ ಡಬ್ಬಿ. ವ್ಯಕ್ತಿ. ಗಣೇಶ ಸುಮ ವಿಜಯ ರಾಮಪ್ಪ ಗೌರಮ್ಮ. ಸ್ಥಳ. ಬಸ್ ನಿಲ್ದಾಣ ಉದ್ಯಾನವನ ದೇವಸ್ಥಾನ ನದಿ ತೀರ ಬ್ಯಾಂಕ್. ಪ್ರಾಣಿ. ಎತ್ತು ಎಮ್ಮೆ ಆಕಳು ಕುರಿ ನಾಯಿ. ಗುರುತಿಸಲಾಗಿರುವ ಲೇಖನ ಚಿಹ್ನೆಗಳು ಕಥೆಯಲ್ಲಿ ಎಷ್ಟು ಬಾರಿ ಬಂದಿವೆ ಎಂದು ಕೊಟ್ಟಿರುವ ಖಾಲಿ ಜಾಗದಲ್ಲಿ ಎಣಿಸಿ ಬರೆಯೋಣ. ಅಲ್ಪವಿರಾಮ 2 ಪೂರ್ಣವಿರಾಮ 12 ಭಾವಸೂಚಕ 3 ಪ್ರಶ್ನಾರ್ಥಕ 1. ಈ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕೋಣ. ಏನಿದು ಪ್ರಶ್ನಾರ್ಥಕ ಚಿಹ್ನೆ. ಏನಿದು ಗಜಿಬಿಜಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಊರನೆ ಮುಳುಗಿಪ ನಾದವಿದೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ. ಓಹೋ ಭಾವಸೂಚಕ. ಬಂದವು ಹಿಂಡಿಂಡಾಗಿ ಭಾವಸೂಚಕ. ಕುಂಟಿಲಿ ಅಲ್ಪವಿರಾಮ ಕಿವುಡಿಲಿ ಅಲ್ಪವಿರಾಮ ಹೆಳವಿಲಿ ಅಲ್ಪವಿರಾಮ ಮೂಗಿಲಿ ಚೀಪಿ ಎನ್ನುತ್ತಾ ಕೂಗುತ್ತಾ ಲೋಡಿ. ಮಾದರಿ ವಾಕ್ಯಗಳನ್ನು ಗಮನಿಸಿ ಲೇಖನ ಚಿಹ್ನೆ ಸಹಿತ 2 ವಾಕ್ಯಗಳನ್ನು ರಚಿಸೋಣ. ಪೂರ್ಣವಿರಾಮ ಚಿಹ್ನೆ. ಮಕ್ಕಳು ಶಾಲೆಯಲ್ಲಿ ಆಟ ಆಡಿದರು. ನಾನು ಶಾಲೆಗೆ ಹೋದೆನೋ. ನಾನು ಊಟ ಮಾಡಿದೆನೋ. ಅಲ್ಪವಿರಾಮ ಚಿಹ್ನೆ. ನಾನು ನೀನು ರವಿ ಸವಿ ಎಲ್ಲರೂ ನೃತ್ಯ ಮಾಡೋಣ. ರಾಜ ರವಿ ಶ್ಯಾಮ್ ಗಗನ್ ಕೇರಂ ಆಡಿದರು. ರಾಧಾ ಸುಧಾ ಉಮಾ ಮಾನಸ ಹಾಡು ಹೇಳಿದರು. ಪ್ರಶ್ನಾರ್ಥಕ ಚಿಹ್ನೆ. ನಿನ್ನ ಊರು ಯಾವುದು. ನಿನ್ನ ಹೆಸರು ಏನೋ. ನಿನ್ನ ಶಾಲೆಯ ಹೆಸರು ಏನೋ. ಭಾವಸೂಚಕ ಚಿಹ್ನೆ. ಅಯ್ಯೋ ಪಾಪ ಅವನು ಕಾಲು ಜಾರಿ ಬಿದ್ದ. ಅಬ್ಬಾ ಗೋಲಗುಮ್ಮಟ ಎಷ್ಟು ದೊಡ್ಡದೋ. ಅಬ್ಬಾ ಚೀನಾ ಗೋಡೆ ಎಷ್ಟು ಉದ್ದ. ಕೊಟ್ಟಿರುವುದನ್ನು ಗಟ್ಟಿಯಾಗಿ ಓದಿ ಪದೇ ಪದೇ ಬಳಕೆಯಾಗಿರುವ ಪದಗಳನ್ನು ಗುರುತಿಸಿ ಬರೆಯೋಣ. ತರೀಕೆರೆ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ನಾಯಿ ನಾಯಿಯ ಬಾಲ ಸಂತೆಗೆ ಹೋಯಿತು. ಗೋಡೆ ಬರೆಹವನ್ನು ಓದಿ ಗೆಳೆಯರೊಂದಿಗೆ ಮಾತನಾಡೋಣ. ಶಾಲೆ ಮತ್ತು ಅಕ್ಷರ ದಾಸೋಹ ಕೋಣೆಯಲ್ಲಿರುವ ಬರೆಹಗಳನ್ನು ಗಮನಿಸಿ ಕೆಲವನ್ನು ಇಲ್ಲಿ ಬರೆಯೋಣ. ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ. ಯಾರೂ ಕದಿಯದ ವಿದ್ಯೆ ಶಿಕ್ಷಣ. ಊಟ ಮಾಡುವ ಮೊದಲು ನಂತರ ಕೈಗಳನ್ನು ಶುಚಿಯಾಗಿ ತೊಳೆಯಿರಿ. ಶಾಂತತೆ ಕಾಪಾಡಿರಿ. ಶಿಕ್ಷಣ ದೇಗುಲವಿದು ಕೈಮುಗಿದು ಒಳಗೆ ಬನ್ನಿ. ಬಿಸಿಯೂಟದ ಮೆನು ಚಾರ್ಟನ್ನು ತಯಾರಿಸೋಣ. ಸೋಮವಾರ ಅನ್ನ ತರಕಾರಿ ಸಾಂಬಾರ್ ಉಪ್ಪಿನಕಾಯಿ. ಮಂಗಳವಾರ ಅನ್ನ ಬೇಳೆ ಸಾಂಬಾರ್ ಉಪ್ಪಿನಕಾಯಿ. ಬುಧವಾರ
ಅನ್ನ ಆಲೂಗಡ್ಡೆ ಸಾಂಬಾರ್ ಉಪ್ಪಿನಕಾಯಿ. ಗುರುವಾರ ಅನ್ನ ನುಗ್ಗೆಕಾಯಿ ಸಾಂಬಾರ್ ಉಪ್ಪಿನಕಾಯಿ. ಶುಕ್ರವಾರ ಅನ್ನ ಟೊಮೆಟೊ ಸಾಂಬಾರ್ ಉಪ್ಪಿನಕಾಯಿ. ಶನಿವಾರ ಉಪ್ಪಿಟ್ಟು ಪಲಾವ್ ಚಿತ್ರಾನ್ನ ಉಪ್ಪಿನಕಾಯಿ. ಧನ್ಯವಾದಗಳು. 3ನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.